ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ರಿವ್ಯೂ ಕೊಡೋಕ್ಕೆ ಬಂದಿರೋ ಮೂವಿ ಯಾವುದು ಅಂದರೆ ಕನ್ನಡದ ಬ್ಲಾಕ್ ಬಸ್ಟರ್ ಮೂವಿ, ಅದೇ ಲವ್ ಮಾಕ್ಟೈಲ್ 3. ಈ ಮೂವಿಯ ಒನ್ಲೈನ್ ಸ್ಟೋರಿ ಹೇಳ್ಬಿಡ್ತೀನಿ. ಏನಂತಂದರೆ, ಈ ಮೂವಿಯಲ್ಲಿ ಬರುವ ತಂದೆ ಮಗಳ ಬಾಂಧವ್ಯ ಈ ಮೂವಿಯ ಬಿಗ್ಗೆಸ್ಟ್ ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ತೀನಿ. ಯಾಕಂತಂದರೆ, ಒಬ್ಬ ತಂದೆ ಮತ್ತು ಒಬ್ಬ ಮಗಳ ನಡುವೆ ಬರುವ ಒಂದಷ್ಟು ಸನ್ನಿವೇಶಗಳು ಈ ಮೂವಿಯನ್ನು ಒಂದು ಲೆವೆಲ್ಗೆ ಕರೆದುಕೊಂಡು ಹೋಗಿದೆ. ನೋಡುಗರಿಗೆ ಕಣ್ಣಂಚಿನಲ್ಲಿ ನೀರು ತರಿಸಿರುವ ಒಂದಷ್ಟು ಸನ್ನಿವೇಶಗಳು ಇವೆ. ಹಾಗಾದರೆ ಈ ಮೂವಿ ಹೇಗಿದೆ ಮತ್ತು ಈ ಮೂವಿಯ ಕಥೆ ಏನು ಮತ್ತು ತಂದೆ ಮಗಳ ಬಾಂಧವ್ಯ ಹೇಗೆ ಮೂಡಿ ಬಂದಿದೆ ನೋಡೋಣ ಬನ್ನಿ. ಕತೆ ಹೇಗೆ ಸ್ಟಾರ್ಟ್ ಆಗುತ್ತದೆ ಎಂದರೆ, ಈ ಹಿಂದೆ ಬಂದಿರುವ ಲವ್ ಮಾಕ್ಟೈಲ್ 1, ಲವ್ ಮಾಕ್ಟೈಲ್ 2 ಹೋಲಿಸಿಕೊಂಡರೆ ಈ ಚಿತ್ರದ ಕತೆ ಸಂಪೂರ್ಣವಾಗಿ ಬೇರೆಯಲ್ಲಿ ಮಾಡಿದ್ದಾರೆ. ಆದಿ ಸಿಂಗಲ್ ಫಾದರ್. ಮೊದಲಾರ್ಧವು ಆದಿ ಮತ್ತು ಪುಟ್ಟ ಹುಡುಗಿ ನಿಧಿ ಮತ್ತು ಅಡಿಗೆ ಮನೆಯ ಜಗ್ಗನ ನಡುವಿನ ಹಾಸ್ಯಮಯ, ನೈಜ ಹಾಗೂ ಸುಂದರ ಕ್ಷಣಗಳತ್ತ ಸುತ್ತುತ್ತದೆ. ಶಾಲೆಯ ಆತಂಕಗಳು, ಮಕ್ಕಳ ತುಂಟಾಟ ಮತ್ತು ಅಪ್ಪ ಮಗಳ ನಡುವೆ ಬರೆಯುವ ಬಾಂಧವ್ಯಗಳನ್ನು ಎತ್ತಿ ತೋರಿಸುತ್ತದೆ. ಆದರೆ ದ್ವಿತೀಯಾರ್ಧದಲ್ಲಿ ಡಾಕ್ಟರ್ ಶಾಂತ ಎಂಬ ಅಜ್ಜಿ ಆಗಮನದಿಂದ ಕತೆ ಗಂಭೀರವಾದ ತಿರುವು ಪಡೆಯುತ್ತದೆ. ಆ ಪುಟ್ಟ ಹುಡುಗಿ ತನ್ನ ಸ್ವಂತ ಮೊಮ್ಮಗಳು ಎಂದು ಆಕೆ ವಾದಿಸಿದಾಗ ತಾನು ಕಟ್ಟಿಕೊಂಡ ಪುಟ್ಟ ಪ್ರಪಂಚವನ್ನು ಉಳಿಸಿಕೊಳ್ಳಲು ಆದಿ ಭಾವುಕ ಮತ್ತು ಕಾನೂನಾತ್ಮಕವಾಗಿ ಹೋರಾಟಕ್ಕೆ ಇಳಿಯುತ್ತಾನೆ. ಇನ್ನು ಈ ಚಿತ್ರದ ಹೊಸ ಎಲಿಮೆಂಟ್ಸ್ ಏನಂತಂದರೆ, ಈ ಚಿತ್ರದಲ್ಲಿ ಅತಿ ದೊಡ್ಡ ಬದಲಾವಣೆ ಎಂದರೆ ಅದರ ಥೀಮ್ ಇರ್ಬೋದು, ಪ್ರೇಮ ಇರ್ಬೋದು, ವಿರಹಗಳ ಕಥೆಗಳಿಂದ ಹೊರಬಂದು ಪಾಲನೆ ಮಾಡಿ ಕೌಟುಂಬಿಕ ಬಾಂಧವ್ಯ ಮತ್ತು ಮಾನಸಿಕ ಶಿಸ್ತಿನ ಬಗ್ಗೆ ಚಿತ್ರವು ಆಳವಾಗಿ ಹೋಗುತ್ತದೆ. ಇನ್ನು ಸೆಕೆಂಡ್ ಹಾಫಲ್ಲಿ ಬರುವ ನ್ಯಾಯಾಲಯದ ದೃಶ್ಯಗಳು ಲವ್ ಮಾಕ್ಟೈಲ್ ಫ್ರಾಂಚೈಸಿಗೆ ಸಂಪೂರ್ಣವಾಗಿ ಹೊಸತನವನ್ನು ತಂದುಕೊಟ್ಟಿದೆ. ಇನ್ನು ಮಾನಸಿಕ ಆರೋಗ್ಯ, ಮಕ್ಕಳನ್ನು ಬೆಳೆಸುವ ರೀತಿ ಮತ್ತು ಕಸ್ಟಡಿ ಹಕ್ಕುಗಳ ಸುತ್ತ ನಡೆಯುವ ವಾದವಿವಾದಗಳು ಪ್ರೇಕ್ಷಕರನ್ನು ಹಿಡಿದಿಟ್ಟುಕೊಳ್ಳುತ್ತದೆ. ಇನ್ನು ಇಂಟರ್ ಬ್ಲಾಕ್ ಏನಂತಂದರೆ, ಮಧ್ಯಂತರದ ದೃಶ್ಯವು ಪ್ರೇಕ್ಷಕರಿಗೆ ಒಂದು ಬಲವಾದ ಭಾವುಕ ಆಘಾತವನ್ನು ನೀಡುತ್ತದೆ, ಅಂದರೆ ಎಮೋಷ್ನಲಿ ಶಾಕ್ ಕೊಡುತ್ತದೆ. ಆದಿ ಮತ್ತು ನಿಧಿಯ ಸುಂದರ ಜೀವನಕ್ಕೆ ಪ್ರೇಕ್ಷಕರು ಒಪ್ಪಿಕೊಳ್ಳುತ್ತಿರುವಾಗಲೇ ಡಾಕ್ಟರ್ ಶಾಂತ ಅವರ ಮಗುವಿನ ಕಸ್ಟಡಿಗಾಗಿ ಪೊಲೀಸ್ ದೂರು ನೀಡುತ್ತಾರೆ. ಈ ಘಟನೆಯ ಕಥೆಯ ದಿಕ್ಕನ್ನೇ ಬದಲಾಯಿಸಿ ಒಂದು ಹಗುರವಾದ ಕೌಟುಂಬಿಕ ಚಿತ್ರವನ್ನು ತೀವ್ರವಾದ ಮತ್ತು ಗಂಭೀರವಾದ ಡ್ರಾಮಾವನ್ನಾಗಿ ಮಾಡುತ್ತದೆ. ಇನ್ನು ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬಂದರೆ, ಡಾರ್ಲಿಂಗ್ ಕೃಷ್ಣ ಪಾತ್ರದಲ್ಲಿ ಆದಿ ನಟನಾಗಿ ಕೃಷ್ಣ ಅವರಲ್ಲಿನ ಅದ್ಭುತ ಮೆಚುರಿಟಿ ಇಲ್ಲಿ ಎದ್ದು ಕಾಣುತ್ತದೆ. ಹಿಂದಿನ ಚಿತ್ರಗಳಲ್ಲಿದ್ದ ಯುವ ಸಹಜವಾದ ತುಂಟಾಟಗಳನ್ನು ಬಿಟ್ಟು ದಾರಿಯುತವಾಗಿ ಭಾವುಕ ತಂದೆಯ ಪಾತ್ರದಲ್ಲಿ ಅವರು ಜೀವಿಸಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಆ ಮಗು ಇದೆಯಲ್ಲ, ಈ ಚಿತ್ರದ ಜೀವಾಳವೇ ಆ ಮಗು ಅಂತಲೇ ಹೇಳ್ಬೋದು. ಯಾಕಂತಂದರೆ ಆಕೆಯ ಅತ್ಯಂತ ಸಹಜವಾದ ನಟನೆ ಚಿತ್ರದ ಬಹುಪಾಲು ಭಾವುಕತೆಯನ್ನು ತನ್ನ ಹೆಗಲ ಮೇಲೆ ಹೊತ್ತುಕೊಳ್ಳುತ್ತದೆ. ಇನ್ನು ಕೌಟುಂಬಿಕ ನ್ಯಾಯಾಲಯದಲ್ಲಿ ವಾದಿಸುವ ವಕೀಲರಾದ ದಿಲೀಪ್ ರಾಜ್ ಮತ್ತು ಶ್ವೇತಾ ಪ್ರಸಾದ್ ಅವರ ನಡುವಿನ ನಟನೆ ಚುರುಕಾಗಿದೆ. ಇನ್ನು ಅಡುಗೆ ಮನೆಯವನಾಗಿ ಜಗದೀಶ್ ಅವರ ಕಾಮಿಡಿ ಟೈಮಿಂಗ್ ಅತ್ಯದ್ಭುತವಾಗಿ ಮೂಡಿಬಂದಿದೆ. ಹಾಗೂ ಮಿಲನ ನಾಗರಾಜ್ ಅವರ ಅತಿಥಿ ಪಾತ್ರ ಸದಾ ನೆನಪಿನಲ್ಲಿ ಉಳಿಯುವಂತೆ ಕಾಣುತ್ತದೆ. ಇನ್ನು ಟೆಕ್ನಿಕಲ್ ಅಸೆಪ್ಟ್ಸ್ ಏನಂತಂದರೆ, ಕ್ರೇಜಿ ಮೈಂಡ್ಸೆಟ್ ಅಂತಲೇ ಹೇಳ್ಬೋದು. ಯಾಕಂತಂದರೆ ಅತ್ಯಂತ ಅದ್ಧೂರಿತನದ ಮತ್ತು ಕೃತಕ ಬಣ್ಣಗಳಿಂದ ಹೆಚ್ಚಾಗಿ ದೃಶ್ಯಗಳನ್ನು ನೈಜತೆಯಂತೆ ಕಾಯ್ದುಕೊಳ್ಳಲಾಗಿದೆ. ಕ್ಯಾಮರಾ ಕೇವಲ ದೃಶ್ಯಗಳನ್ನಲ್ಲ, ಬದಲಾಗಿ ಪಾತ್ರಗಳ ಮೌನ ಮತ್ತು ಮುಖಭಾವಗಳನ್ನು ಅತ್ಯಂತ ಸೂಕ್ಷ್ಮವಾಗಿ ಸೆರೆ ಹಿಡಿದಿದ್ದಾರೆ. ಇನ್ನು ಸಂಗೀತ ವಿಷಯಕ್ಕೆ ಬಂದರೆ, ಮೊದಲ ಭಾಗದಷ್ಟು ವೈರಲ್ ಆಗುವಂತಹ ಹಾಡುಗಳಿಲ್ಲದಿದ್ದರೂ ಚಿತ್ರದ ಕಥೆಗೆ ಏನು ಬೇಕು ಅದಕ್ಕೆ ತಕ್ಕಂತೆ ಮ್ಯೂಸಿಕ್ ನೀಡಿದೆ. ಅಪ್ಪ ಮಗಳ ಬಾಂಧವ್ಯದ ಹಾಡು ಸುಮಧುರವಾಗಿದೆ. ಕೋರ್ಟ್ ರೂಮ್ ದೃಶ್ಯಗಳನ್ನು ಬರುವ ಹಿನ್ನೆಲೆ ಸಂಗೀತ ಕಥೆಯ ಒಂದು ಎಮೋಷ್ನಲಿ, ಮೆಂಟಲಿ ಮತ್ತಷ್ಟು ಹೆಚ್ಚಿಸುತ್ತದೆ. ಇನ್ನು ಕ್ಲೈಮ್ಯಾಕ್ಸ್ ವಿಷಯಕ್ಕೆ ಬಂದರೆ, ಕ್ಲೈಮ್ಯಾಕ್ಸ್ ಯಾವುದೇ ಅಬ್ಬರದ ಆ್ಯಕ್ಷನ್ ಇಲ್ಲ, ಬಿಲ್ಡಪ್ ಅಥವಾ ಊಹಿಸಲಾಗದ ಟ್ವಿಸ್ಟ್ಗಳಿಲ್ಲ. ಬದಲಾಗಿ ಕಸ್ಟಡಿ ಹೋರಾಟಕ್ಕೆ ಅತ್ಯಂತ ಸೂಕ್ಷ್ಮವಾದ ಕಣ್ಣೀರು ತರಿಸುವಂತಹ ಭಾವುಕ ಅಂತ್ಯವನ್ನು ನೀಡಲಾಗಿದೆ. ಇದು ಸಹಜವಾಗಿ ಸಿನಿಮೀಯ ಕ್ಲೈಮ್ಯಾಕ್ಸ್ ಎನಿಸದೆ ಅತ್ಯಂತ ನ್ಯಾಚುರಲ್ ಮತ್ತು ಪ್ರಬುದ್ಧವಾದ ಮುಕ್ತಾಯ ಅಂದರೆ ಕ್ಲೈಮ್ಯಾಕ್ಸನ್ನು ನೀಡುತ್ತದೆ. ಇನ್ನು ಒಟ್ಟಾರೆಯಾಗಿ ಹೇಳಬೇಕಂದ್ರೆ, ಪ್ರೇಕ್ಷಕರು ಇದು ಪ್ರತಿಯೊಬ್ಬರಿಗೂ ಸುಲಭವಾಗಿ ಕನೆಕ್ಟ್ ಆಗುವ ಒಂದು ಸಿಂಪಲ್ ಸ್ಟೋರಿ ಮತ್ತು ತಂದೆ ಮಗಳ ಬಾಂಧವ್ಯ ಹೇಗಿದೆ ಎಂದು ನೋಡಬೇಕೆಂದರೆ ಈ ಮೂವಿಯನ್ನು ತಪ್ಪದೇ ನೋಡಿ. ಇನ್ನು ನಿರ್ದೇಶಕರು ಕಥೆಯನ್ನು ಅತ್ಯಂತ ಸರಳವಾಗಿ ರೂಪಿಸಿದ್ದಾರೆ.
ಯಾವುದೇ ಗೊಂದಲ ಟ್ವಿಸ್ಟ್ಗಳ ಬದಲಾಗಿ ಎಲ್ಲರಿಗೂ ಹತ್ತಿರವಾಗುವ ಮಾನವೀಯತೆಯ ಭಾವನೆಗಳ ಮೇಲೆ ನಿಂತಿರುವ ಕತೆ. ಸರಣಿಗೆ ಇದೊಂದು ಹೊಸ ಪ್ರಯತ್ನವೇ ಆಗಿದ್ದರೂ ದ್ವಿತೀಯಾರ್ಧದ ಕೋರ್ಟ್ರೂಮ್ ದೃಶ್ಯಗಳು ಕೆಲವೊಮ್ಮೆ ಹಳೆಯ ಸಿನಿಮಾಗಳ ಮೆಲೋಡ್ರಾಮಾಗಳನ್ನು ನೆನಪಿಸುತ್ತದೆ. ಆದರೂ ಪ್ರೇಕ್ಷಕರ ಭಾವನೆಗಳನ್ನು ತಟ್ಟುವಲ್ಲಿ ಚಿತ್ರ ಸಂಪೂರ್ಣವಾಗಿ ಯಶಸ್ವಿಯಾಗಿದೆ ಅಂತಲೇ ಹೇಳ್ತೀನಿ. ದಿಸ್ ಈಸ್ ದ ರಿವ್ಯೂ ಗಾಯ್ಸ್. ಈ ಮೂವಿಯ ರೇಟಿಂಗ್ ಬಂದು ನನ್ನ ರೇಟಿಂಗ್ 5ರಲ್ಲಿ 4.5 ಅಂತಲೇ ಹೇಳ್ತೀನಿ.